ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ವಿದ್ಯಾ ಮಹಾತ್ರಿಪುರ ಸುಂದರಿ. ಆರೋಗ್ಯ ತಪಾಸಣಾ ಶಿಬಿರದ ಪವಿತ್ರ ಗಳಿಗೆಯಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವಗಳು ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಸುಕ್ಷೇತ್ರ ಆದಿಚುಂಚನ ಮಹಾಸಂಸ್ಥಾನದ ಪೂಜ್ಯ ಗುರುಗಳೊಂದಿಗೆ 50 ವರ್ಷಕ್ಕಿಂತ ಹೆಚ್ಚು ಜೊತೆಯಲ್ಲಿ ನಿಂತು ಸೇವೆಯನ್ನು ಮಾಡಿದಂಥ ಶ್ರೀಮಠದ ಹಿರಿಯ ಯತಿಗಳಾದ ಪುರುಷೋತ್ತಮನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಸತ್ಕೀರ್ತಿ ಅವರಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಸಕರಾದಂಥ ರವಿ ಅವರಿದ್ದಾರೆ, ರವಿ ಗಣಿಗ ಅವರು, DC ಅವರಿದ್ದಾರೆ, CO ಇದ್ದಾರೆ, ADC, ತಾಲೂಕ್ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳಿದ್ದವರೇ ಮತ್ತು ಕಿದ್ವಾಯಿಂದ ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿನ ಡಾಕ್ಟರ್ಸ್ಗಳು ಎಲ್ಲರೂ ಕೂಡ ಇಲ್ಲಿದ್ದೀರಿ. ಮತ್ತು ನಮ್ಮ ಜಿಲ್ಲಾ DHO, THO ಮೀರಾ ಸಿಲಿಂಗಿನವರು, ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ನನ್ನ ಹಿಂದೆ ಮತ್ತು ಮುಂದೆ ಕುಳಿತಂಥ ಎಲ್ಲ ಆತ್ಮಾಭಿಮಾನಿಗಳೇ ಮತ್ತು ತಾಯಂದ್ರೆ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ವೃಂದದವರೇ, ಇದು ಮಾತನಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ನಾವು ಮಾತನ್ನು ನಿಲ್ಲಿಸಿ ಆರೋಗ್ಯವನ್ನು ಸರಿ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ಈಗಾಗಲೇ ನಮ್ಮ DC ಅವರು ಚೆನ್ನಾಗಿ ಮಾತನಾಡಿದ್ದಾರೆ. ತಾಯಂದರನ್ನು ಉದ್ದೇಶಿಸಿ CEO IAS ನಮ್ಮ ನಂದಿನಿ ಮೇಡಮ್ ಅವರು ಮಾತನಾಡಿದ್ದಾರೆ. ರವಿ ಗಣಿಗ ಅವರು ಎಲ್ಲರಿಗೂ ಕೂಡ ಸೇರಿಸಿ ಒಬ್ಬ ಶಾಸಕನಿಗೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ಅರ್ಥಕೊಂಡು ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಶಿವಾನಂದ್ರವರು ADC ಆಗಿ ಪ್ರಾರಂಭದಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈಗ ಎಲ್ಲರೂ ಕೂಡ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು, ಕ್ಯೂ ನಿಂತ್ಕೊಳ್ಬೇಕು, ಹೌದಲ್ಲ? ಅಲ್ಲಿಗೆ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಮಾತನಾಡೋ ಅವಶ್ಯಕತೆ ಇಲ್ಲ. ಪ್ರಾರಂಭದಲ್ಲಿ ಮಾತನಾಡಿದ್ರೆ ಎಲ್ಲರೂ ಕೂಡ ಒಂದೇ ಹೇಳಿದರು, ನಾವು ಕಲಿತ ವಿದ್ಯೆಗೆ ಶಕ್ತಿ ಬರಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು. ನಾವು ದುಡ್ದಿರೋ ದುಡ್ಡು ಐಶ್ವರ್ಯ ಚೆನ್ನಾಗಿರಬೇಕು ಅಂದರೆ, ಅದು ಅನುಭವಿಸ್ಬೇಕು ಅಂದರೆ ಏನು ಚೆನ್ನಾಗಿರಬೇಕು? ಆರೋಗ್ಯ ಚೆನ್ನಾಗಿರಬೇಕು. ನೀವು ಪಡೆದಿರ್ತಕ್ಕಂಥ ಅಧಿಕಾರಗಳನ್ನು ಅನುಭವಿಸ್ಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು. ಜೀವನದಲ್ಲಿ ಯಾವುದೇ ಒಂದು ಹಂತವನ್ನು ತಲುಪಿ ವ್ಯಕ್ತಿ ಚಂದ ಇರಬೇಕು ಅಂತಂದರೆ ಬಹುಮುಖ್ಯವಾಗಿ ಚೆನ್ನಾಗಿರ್ಬೇಕಾಗಿರೋದು ಯಾವುದು? ಆರೋಗ್ಯ. ತುಂಬ ಎತ್ತರಕ್ಕೆ ಬೆಳೆದ ಶ್ರೀಮಂತರನ್ನ ಕೇಳಿ, ಎತ್ತರಕ್ಕೆ ಬೆಳೆದಂಥ ಸ್ವಾಮಿಗಳನ್ನ ಕೇಳಿ, ಅಧಿಕಾರಿಗಳನ್ನ ಕೇಳಿ, ಅವ್ರು ಹೇಳೋದು ಎಲ್ಲರೂ ಕೂಡ ಒಂದೇ ಮಾತು, ಆರೋಗ್ಯ ಇಲ್ಲ ಅಂತಂದರೆ ಯಾವ ಅಧಿಕಾರಕ್ಕೂ ಬೆಲೆ ಇಲ್ಲ, ಯಾವ ಜ್ಞಾನಕ್ಕೂ ಬೆಲೆ ಇಲ್ಲ, ಯಾವ ಸಂಪತ್ತಿಗೂ ಬೆಲೆ ಇಲ್ಲ. ಅರ್ಥ ಏನು? ಆರೋಗ್ಯ ಬಹುಮುಖ್ಯ. ಆರೋಗ್ಯ ಯಾವುದಕ್ಕೆ ಬೇಕು? ದೇಹಕ್ಕೆ ಬೇಕು. ನಂದಿನಿ ಮಾತನಾಡ್ತಾ ಹೇಳಿದರು, ನಮ್ಮ ಕುಮಾರ್ ಅವರು DC ಅವರು ಇಬ್ಬರು ಕೂಡ ಒಂದು ಮಾತನ್ನು ಹೇಳಿದರು, ನಮ್ಮ ಶರೀರದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರಬೇಕು. ಇತ್ತೀಚಿನ ವರ್ಷಗಳಲ್ಲಿ ಏನಾಗೋಗಿದೆ, ನಮ್ಮ ನೆಲಕ್ಕೆ, ಭೂಮಿಗೆ ಕೆಮಿಕಲ್ಸ್ನ ಸುರಿದು ಏನಾಗಿದೆ, ಬೆಳೆ ಬೆಳೀತಕ್ಕಂಥ ತಾಕತ್ತು ಕಡಿಮೆ ಆಗ್ತಾ ಇದೆ, ಬರ್ತಕ್ಕಂಥ ಈಲ್ಡ್ಗಳು ಕಡಿಮೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೂ ಕೂಡ ಕೆಮಿಕಲ್ಸ್ನ ಸುರಿತಾ ಇದ್ದೇವೆ. ಅದಕ್ಕಿಂತ ಮುಖ್ಯವಾಗಿ ಕೋಪ, ತಾಪ, ರೋಷ, ಹಸುಗೆ ಎಲ್ಲ ಕೆಮಿಕಲ್ಸ್ನ ಮನಸ್ಸಿಗೆ ತುಂಬಿಕೊಂಡು ಏನಾಗಿದೆ, ಮನಸ್ಸು ಕೆಟ್ಟೋಗಿದೆ. ಅದಕ್ಕೆ ಹೇಳ್ತಿರ್ತಾರೆ ಒಂದು ಮಾತು ಇಂಗ್ಲೀಷ್ನಲ್ಲಿ, ಏನು ಕುಮಾರದು? ಸೌಂಡ್ ಮೈಂಡ್ ವಿಲ್ ಬಿ ದೇರ್ ಇನ್ ದ ಸೌಂಡ್ ಬಾಡಿ. ಆರೋಗ್ಯಕರವಾಗಿರ್ತಕ್ಕಂಥ ಶರೀರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸೌಶಲ್ಯವಾಗಿರ್ತಕ್ಕಂಥ ಮನಸ್ಸು ಇರುತ್ತಂತೆ. ಅದ್ರ ಇನ್ನೊಂದು ರಿವರ್ಸ್ ಆಗೋ ಉಂಟು, ಸೌಂಡ್ ಮೈಂಡ್ ಈಸ್ ಗೋಯಿಂಗ್ ಟು ಮೇಕ್ ಯು ಯುವರ್ ಸೌಂಡ್ ಬಾಡಿ. ಮನಸ್ಸು ಸೌಶಲ್ಯವಾಗಿದ್ರೆ ಚೆನ್ನಾಗಿದ್ರೆ ಏನಾಗುತ್ತೆ, ಮನಸ್ಸು, ಯಾವ ವ್ಯಕ್ತಿ ಮನಸ್ಸು ಚೆನ್ನಾಗಿರುತ್ತೋ ಅಂತಹ ವ್ಯಕ್ತಿಯ ಮನಸ್ಸು ಹೇಳುತ್ತೆ, ಅದನ್ನು ತಿನ್ನಬೇಡ, ಇದನ್ನ ಕುಡಿಬೇಡ, ಈಗ ಸೋಮಾರಿಯಾಗಿರಬೇಡ ಅಂತ. ಮನಸ್ಸು ಸರಿ ಇದ್ದೋಡ್ತು ಅಂತಂದರೆ ದೇಹ ಚೆನ್ನಾಗೇನೆ ಇರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಹೋಗುವಂತ ಮನಸ್ಸು ಹೇಳಿದ್ರೆ ದೇಹ ಹೋಗಲ್ವಾ? ಹೋಗುತ್ತೆ ಇಲ್ಲ? ಹೇಳ್ಬೇಕಾಗಿರೋದು ಯಾರು? ಮನಸ್ಸು ಹೇಳ್ಬೇಕು. ಇದನ್ನ ಕುಡಿಬೇಡ ಅಂತ ಹೇಳ್ಬೇಕಾಗಿರೋದು ಯಾವುದು? ದೇಹ ಹೇಳ್ಬೇಕಾ, ಮನಸ್ಸು ಹೇಳ್ಬೇಕಾ? ಮನಸ್ಸು ಹೇಳ್ಬೇಕು. ಎಲ್ಲವನ್ನು ಕೂಡ ಕೆಡಿಸೋದು ಮನಸ್ಸಿನೇ, ಉದ್ಧಾರ ಮಾಡೋದನ್ನು ಮನಸ್ಸಿನೇ. ಅದಕ್ಕೋಸ್ಕರ ಹೇಳಿತ್ತು, ಈ ನಿಮ್ಮ ಸೌಂಡ್ ಮೈಂಡ್ ವಿಲ್ ಮೇಕ್ ಯು ಮೇಕ್ ದ ಸೌಂಡ್ ಬಾಡಿ. ಮತ್ತು ಸೌಂಡ್ ಬಾಡಿ ಇತ್ತು ಅಂತಂದ್ರೆ ಅದರೊಳಗಡೆ ಸೌಂಡ್ ಮೈಂಡ್ ಇರುತ್ತೆ ಅಂತ. ಇವೆರಡನ್ನೂ ಕೂಡ ಉಳಿಸ್ಕೊಳ್ಳಿಕ್ಕೋಸ್ಕರ ಇವತ್ತೇನು ಮಾಡಿದ್ರು ನಮ್ಮ ರವಿ ಸ್ವಾಮೀಜಿ, ನಾವೇನೋ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾವು ಹೇಳ್ತೇವೆ,
ಅದನ್ನು ನೀವು ಬಂದರೆ ಮನಸ್ಸನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಬೋಧನೆ ಮಾಡ್ಲಿಕ್ಕೆ ಆಗುತ್ತೆ. ಒಂದು ಕಡೆ ಹೊರಗಿನ ಡಾಕ್ಟರ್ಸು, ಇನ್ನೊಂದು ಕಡೆ ಒಳಗಿನ ಡಾಕ್ಟರ್ ಯಾರು? ಸ್ವಾಮಿಗಳು. ಹೊರಗಿನ ಡಾಕ್ಟರ್ಸ್ ಯಾರು? ಇವಾಗೆಲ್ಲ ಬಂದಿರೋರು. ಎರಡು ಕೂಡ ಕೂಡದಲ್ಲೇ ಹೋದರೆ ನಾವು ಎಷ್ಟೇ ಮೆಡಿಸಿನ್ ಕೊಟ್ಟು ಕೂಡ ಉಪಯೋಗ ಆಗೋದಿಲ್ಲ, ನೀವು ಬರಲೇಬೇಕು ಅಂತ ತುಂಬ ಹಠ ಹಿಡಿದ್ರು. ನನಗೂ ಕೂಡ ಬರ್ಲಿಕ್ಕೆ ಆಸೆ ನನಗೆ. ಯಾಕೆ ನಿಮ್ಮ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಿನ ಎಲ್ಲ ಡಾಕ್ಟರ್ಸ್ಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಮ್ಮ ಕಿದ್ವಾಯಿ ಆಸ್ಪತ್ರೆಯವರು ಬಂದಿದ್ದಾರೆ, ಮೈಸೂರು ಮೆಡಿಕಲ್ ಕಾಲೇಜ್ನವರು ಬಂದಿದ್ದಾರೆ, ಇನ್ನು ನಮ್ಮ ಜಿಲ್ಲಾ ಕೇಂದ್ರದ ಆಸ್ಪತ್ರೆಯವರು ಬಂದಿದ್ದಾರೆ. ಇಷ್ಟೆಲ್ಲ ಡಾಕ್ಟರ್ಸ್ ಬಂದಾಗ ನಾವು ಬರದರೆ ಅವ್ರಿಗೆ ಚೆನ್ನಾಗಿರೋ ನಮ್ಮ ಜನಗಳಲ್ಲಿ ಇರ್ತಾರೋ ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೆ. ಅವರೆಲ್ಲರೂ ಹೇಳಿದ ಹಾಗೆ ಒಂದೇ ಮಾತು, ನಂದಿನಿ ಹೇಳಿದ್ರಲ್ವಾ, ಮನೆಯಲ್ಲಿ ಅಪ್ಪನಿಗೆ ಏನಾದ್ರು ಸ್ವಲ್ಪ ಆರೋಗ್ಯ ಕೆಟ್ಟರೆ ಮಕ್ಕಳೇನು ತಲೆ ಕೆಡಿಸ್ಕೊಳೋದಿಲ್ಲ. ನೋಡಿದ್ರ ಮಕ್ಕಳು ಅಪ್ಪನಿಗೆ ಸ್ವಲ್ಪ ಜ್ವರ ಬಂದರೆ ಯಾರು ಕೂಡ ಅಪ್ಪ ಎಲ್ಲಿ ಅಂತ ಬಂದು ಕೇಳೋದಿಲ್ಲ. ಮನೆ ಸ್ಕೂಲಿಂದ ಬರ್ತಾ ಇದ್ದಾಗೆ ಅಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಏನು ಮಾಡ್ತವೆ? ಅಮ್ಮ ಎಲ್ಲಿ ಅಂತ ಕೇಳ್ತವೆ. ಒಂದು ವೇಳೆ ಮನೆಯಲ್ಲಿ ಅಮ್ಮ ಆರೋಗ್ಯ ಕೆಡಿಸ್ಕೊಂಡು ಮಲ್ಕೊಂಡ್ರೆ ಮನೆಯೆಲ್ಲ ಒಂಥರ ಸೂತ್ಕ ಇದ್ದಂಗೆ ಇರ್ತದೆ, ಹೌದಲ್ಲ? ಮನೆಯೆಲ್ಲ ಒಂಥರ ಕತ್ಲಾದಂಗೆ, ಬೆಳಕೇನೋ ಇರ್ತದೆ ಹೊರಗಡೆ, ಸ್ವಿಚ್ ಹಾಕಿ ಬೆಳಕು ಬರ್ತದೆ. ಆದರೆ ಅಮ್ಮನ ಆರೋಗ್ಯ ಕೆಡ್ತು ಅಂತಂದರೆ ಮನೆಯಲ್ಲೆಲ್ಲ ಒಂಥರ ಕತ್ಲು ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ತಾಯಂದಿರ ಆರೋಗ್ಯ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಹಾಗಂತ ಗಂಡಸರ ಆರೋಗ್ಯ ಬೇಡ ಅಂತ ಅಲ್ಲ, ನೀವು ಕೂಡ ಆರೋಗ್ಯವಂತರಾಗಿರ್ಬೇಕಾಗತ್ತೆ. ಅಂತ ಆರೋಗ್ಯವನ್ನು ಚೆಂದ ಇಟ್ಕೊಳ್ಳಿಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಶಿಬಿರಗಳು ಎಲ್ಲ ಇಲ್ಲೇ ಆಗುತ್ತೆ ಅಂತ ಏನಿಲ್ಲ. ಇಂತಹ ಶಿಬಿರಗಳಾದಾಗ ನಿಮ್ಗೆ ಏನು ಕಾಯಿಲೆ ಇದೆ ಅಂತ ಮೊದಲು ಗೊತ್ತಾಗಬೇಕಾ ಬೇಡ? ಮೊದಲು ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾದರೆ ಡಾಕ್ಟರ್ಸ್ ಹತ್ರ ನೀವು ಮುಂದೆ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಪಡ್ಕೊಳ್ಳಿಕ್ಕಾಗುತ್ತೆ. ರವಿ ಬಹಳ ದಿಟ್ಟವಾಗಿ ಧೈರ್ಯವಾಗಿ ಹೇಳ್ತಾ ಇದ್ರು, ನಿಮ್ಗೆ ಏನೇ ಕಾಯಿಲೆ ಬಂದ್ರೂ ನಮ್ಮ ಆಸ್ಪತ್ರೆಗೆ ಬನ್ನಿ, ನಾವು ಸರಿ ಮಾಡಿಕೊಡ್ತೇವೆ ಅಂತ. ಹೌದು, ನಿಮ್ಮ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಈಗ ಅದು ಕೇವಲ ಟೀಚಿಂಗ್ ಹಾಸ್ಪಿಟ್ಲಾಗಿ ಉಳಿದಿಲ್ಲ, ಗೊತ್ತಾ? ಮುಂಚೆ ಮೆಡಿಕಲ್ ಕಾಲೇಜಿನಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳು ಅಂದರೆ ಬರೀ ಜ್ವರಕ್ಕೆ, ತಲೆನೋವಿಗೆ, ಹೊಟ್ಟೆ ನೋವಿಗೆ ಇಂಥವ್ರಿಗೆ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಸಣ್ಣ ಪುಟ್ಟ ಇದು ಮಾಡ್ತಾಯಿದ್ರು. ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮ ಬೆಳ್ಳೂರಿನಲ್ಲಿರ್ತಕ್ಕಂಥ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ನಿಮ್ಗೇನಾದ್ರೂ ಹೃದಯದ ರೋಗ ಬಂದರೆ ಅಲ್ಲೇ ಇರ್ಬೋದು. ಮೊನ್ನೆ ಏನಾಯ್ತು ಗೊತ್ತಾ? ಹೇಳ, ಭಾನುವಾರ ಭೈರವನವಾರ ಗೊತ್ತಲ್ಲ ನಿಮಗೆ, ಚುಂಚನಗಿರಿಯಲ್ಲಿ ಕೊಡ್ತಿದ್ದೆ. ಈಗ ಒಂದು 5-6 ತಿಂಗಳಿಂದ ಅಮೇರಿಕದಿಂದ ಒಬ್ಬ ಭಕ್ತ ಬಂದಿದ್ದ, ಹುಡುಗ ಪಾಪ. ಅವನಿಗಿನ್ನೂ 35-40 ವರ್ಷ. ಕಿರಣ್ ಅಗ್ರಹಾರ, ನಿಮಗೆ ಗೊತ್ತದು, ನಮ್ಮ ರವಿಯ ಶಿಷ್ಯ. ಅವನೇನು ಮಾಡಿಬಿಟ್ಟಿದ್ದಾನೆ, ಬೆಟ್ಟ ಎತ್ತಿ ಬಿಟ್ಟಿದ್ದಾನೆ. ಇಲ್ಲಿ ಗಳಿಗಲ್ಲಿಗೆ ಎತ್ತಿದ್ರೆ, ನೀವು ಯಾರಾದ್ರೂ ಗಳಿಗಲ್ಲು, ಚೋಳೂರು ಕಂಬ, ಎಷ್ಟು ಜನ ಎತ್ತಿದ್ರಿ? ಕೈ ಎತ್ತಿ. ಎಷ್ಟೊಂದು ಜನ ಹೋಗಿದ್ರಿ ಚೋಳೂರು ಕಂಬಕ್ಕೆಲ್ಲ ಎತ್ತಿದ್ದೀರಾ? ಗುಡ್, ಕೈ ಬಿಡಿ. ಹಾಗಂತ ಅಂದ್ಬಿಟ್ಟು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬೇಡಿ, ಪಾಪ ಅದು ಕಷ್ಟ ಆಗುತ್ತೆ ಅವ್ರಿಗೆ. ಹತ್ತಿ ಬಂದು ನನ್ನ ಕೆಳಗಡೆ ಕೊಡ್ತಿದ್ದೆ. ಅವನು ಬಂದಿರೋದು ಎಲ್ಲಿಂದ? ಅಮೇರಿಕಾದಿಂದ. ಇಲ್ಲೇ ಅವನೇ, ನಮ್ಮ ಮಂಡ್ಯ ಜಿಲ್ಲೆ ಹುಡುಗನ್ನ ಅಮೇರಿಕಾಗೆ ಹೋಗಿದ್ದಾನೆ. ಗಳಗಲ್ ಹತ್ರ ಹೋಗ್ಬಿಟ್ಟು ಹತ್ಬಿಟ್ಟು ಬಂದ. ಗಳಗಲ್ ಹತ್ರ ಹೋಗಿ ಹತ್ತಿ ಬಂದಾಗ ಸುಸ್ತಾಗಬೇಕು ಅಂತ ಏನಿಲ್ಲ, ಒಂದಿಷ್ಟು ಬೆವರು ಬಂದಿರುತ್ತೆ. ಆದರೆ ಹುಡುಗನ ನೋಡಿದ್ರೆ ನನಗೆ ಅನ್ನಿಸ್ತು, ಏನೋ ಒಂದಿಷ್ಟು ಸಣ್ಣ ಸಮಸ್ಯೆ ಇದ್ದಂಗಿದೆ ಅಂತ. ಹೋಗಿ ಆಸ್ಪತ್ರೆಗೆ ಹೋಗ್ಬಾ ಅಂತ ಹೇಳಿದೆ. ನನಗೇನಾಗಿಲ್ಲ, ಗುಂಡು ಕಲ್ಲಿದ್ದಂಗಿದ್ದೀನಿ ಅಂತ. ಗುಂಡು ಕಲ್ಲು ಅಂದರೆ ಗಟ್ಟಿಮುಟ್ಟಾಗಿದ್ದೀನಿ ಅಂತ ಹೇಳ್ದ. ಇಲ್ಲ, ಎಂಥದ್ದಿಲ್ಲ ಅಂತ ಹೇಳಿ ಹಿಂದೆ ನಮ್ಮ ಧರ್ಮೇಂದ್ರ, ರವಿ ಎಲ್ಲ ಕೊಡ್ತಿದ್ದಾರೆ ಡಾಕ್ಟರ್ಗಳು, ಯಾರ್ದ ಅವರು ನಿಮ್ಮ ಆಸ್ಪತ್ರೆ ನೋಡ್ಕೊಳ್ತಾ ಇರೋದು. ಅವ್ರ ಹತ್ರ ಕಳಿಸ್ಕೊಟ್ಟೆ, ಹೇಳಿ ಕೇಳಿ. ಭಾನುವಾರ ಬೇರೆ ಭಾವನೆ ಏನಿರ್ತದೆ, ಭಾನುವಾರ ಡಾಕ್ಟರ್ಸ್ ಇರೋದಿಲ್ಲ ಅಂತ. ನಿಮ್ಮ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಹಂಗಿಲ್ಲ, 24/7 ಯಾವ ಬೇಕಾದರೂ ಡಾಕ್ಟರ್ಸ್ ಎಲ್ಲರೂ ಇರ್ತಾರೆ. ಅಲ್ಲಿಗೆ ಹೋಗಿ ನಾನು ನೇರ ಹೇಳಿದೆ, ನೀವು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತ ನಾನು ಹೇಳಿದೆ. ಬೆವರು ಸುಮ್ಮನೆ ಯಾರಿಗೂ ಬರೋದಿಲ್ಲ, ಹತ್ತಿದ ತಕ್ಷಣ ಬರೋದಿಲ್ಲ. ಹತ್ತಿ 2 ನಿಮಿಷ ಇರ್ತದೆ, ಹೊರಟೋಗ್ತದೆ. ಕಂಟಿನ್ಯೂಸ್ ಆಗಿ ಬೆವರು ಬರ್ತಾ ಇರುತ್ತೆ ಅಂತಂದ್ರೆ ದೇರ್ ಮಸ್ಟ್ ಬಿ ಸಮ್ ಇಶ್ಯೂ ಅಂತ ಗೊತ್ತಾಯ್ತು. ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ಟಿರೋ ಹೃದಯಕ್ಕೆ ಸಂಬಂಧಪಟ್ಟಂತ ಇದಕ್ಕೆ. ಅಲ್ಲಿ ಹೋಗಿ ಓಟಿಗೆ ತೆಗೆದುಕೊಂಡು ಹೋಗಿ ಆಂಜಿಯೋಗ್ರಾಮ್ ಮಾಡಿ. ಆಂಜಿಯೋಗ್ರಾಮ್ ಮಾಡೋದು ಗೊತ್ತಾರ? ಆಂಜಿಯೋಗ್ರಾಮ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಾ? 15 ನಿಮಿಷ. ಎಷ್ಟು? 15 ನಿಮಿಷ. ಆಂಜಿಯೋಗ್ರಾಮ್ ಮಾಡಿ ನೋಡಿದ್ರು 95% ಬ್ಲಾಕು. ಏನು? ಒಂದು ಆರ್ಟ್ರಿ. 95% ಬ್ಲಾಕ್ ಆಗಿದೆ. ಅವನು ಎದುರ್ಕೊಂಡ್ಬಿಟ್ಟ, ಎಂತ ಮಾಡೋದು ಅಂತ. ನಾನು ಹೇಳಿದೆ ಡಾಕ್ಟ್ರಿಗೆ, ಏನಿಲ್ಲ, ಒಂದೇ ಒಂದು ಸ್ಟೆಂಟ್ ಹಾಕಿ ಅಂದೆ. ನಿಮ್ಮ ಕಾಲಿಗೆ ಮುಳ್ಚಿಚ್ಕೊಂಡ್ರೆ, ಕೇಳಿಸ್ತಾ ಇದೆಯಾ? ಕಾಲಿಗೆ ಮುಳ್ಚಿಚ್ಕೊಂಡ್ರೆ ಮುಳು ತೆಗಿಯಕ್ಕೆ ಎಷ್ಟೊತ್ತು ಬೇಕು? ಒಂದು 15-20 ನಿಮಿಷ. ಮೆಲ್ಲಗೆ ಅವರು ಕಾಲು ಕಿತ್ಕೊಳ್ತಿರ್ತಾರೆ, ನೋವಾಗ್ತಿರ್ತದೆ, ಸುಮ್ಮನೆ ಕುಕ್ಕರ್ಸ್ಕೊಂತ ಹೇಳ್ತಿರ್ತೀರಿ, ಬೈತಿರ್ತೀರಿ. ಎಲ್ಲದರ ಮೇಲೆ ಒಳಗಡೆ ಹೊಕ್ಕಿರೋ ಮುಳ್ಳನ್ನು ತೆಗಿಯಕ್ಕೆ 15-20 ನಿಮಿಷ ಬೇಕು. ತುಂಬ ಕಾಟ ಕೊಡ್ತಿರ್ತದೆ. ಹೃದಯಕ್ಕೆ ಏನಾದರೂ ಒಂದಿಷ್ಟು ಸಮಸ್ಯೆ ಬಂದು ಅದನ್ನು ಸರಿ ಮಾಡ್ಕೊಂಡು ಬರ್ಲಿಕ್ಕೆ ಅರ್ಧ ಗಂಟೆ ಸಾಕು. ಯಾರು ಕೂಡ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಬಂತು ಅಂತ ಎದುರ್ಕೊಂಡು ಕುಳಿತುಕೊಂಡ್ರೆ
ಇನ್ನೊಂದು 50-60 ವರ್ಷ ಬದುಕೋ ಬದಲು ಒಂದು 5-6 ಗಂಟೆ ಹೊರಟೋಗ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಕಾಯಿಲೆ ಬಂದ ತಕ್ಷಣ, ಮನಸ್ಸಿನ ಕಾಯಿಲೆ ಬಂದಾಗ ಸ್ವಾಮಿಗಳ ಹತ್ರ ಹೋಗಿ ಹೇಳ್ಕೊಳ್ಳಿಕ್ಕೆ ಯಾರು ಹಿಂದೆ ಮುಂದೆ ನೋಡಬಾರ್ದು. ಎಂಥ ಸಂಸಾರಿ ಆಗಿರ್ಲಿ, ಎಂತಹ ವ್ಯಕ್ತಿ ಆದ್ರೂ ಎಲ್ಲಿ ಮನಸ್ಸಿನ ನೋವುಗಳನ್ನ ಹೇಳ್ಕೊಳ್ಬೇಕು, ಎಲ್ಲಿ ಹೇಳ್ಕೋಬೇಕು? ಸ್ವಾಮಿಗಳ ಹತ್ರ ಹೇಳ್ಕೋಬೇಕು. ದೇಹಕ್ಕೆ ಕಾಯಿಲೆ ಬಂದಾಗ ಸ್ವಾಮಿಗಳ ಹತ್ರ ಹೇಳ್ಬಾರ್ದು, ಅವ್ರಿಗೆ ಏನ್ ಮಾಡಕ್ ಆಗೋದಿಲ್ಲ ಪಾಪ. ಯಾರ ಹತ್ರ ಹೋಗ್ಬೇಕು? ಡಾಕ್ಟರ್ ಹತ್ರ. ಡಾಕ್ಟರ್ ಹತ್ರ ದೇಹದ ಕಾಯಿಲೆ ಮುಚ್ಚಿಡಬಾರ್ದು, ಸ್ವಾಮಿಗಳ ಹತ್ರ ಮನಸ್ಸಿನ ಕಾಯಿಲೆ ಮುಚ್ಚಿಡಬಾರ್ದು. ಇದನ್ನ ಬೇಗ ಬೇಗ ಮಾಡ್ಕೊಂಡ್ಬಿಟ್ರೆ ಬೇಗ ಎಲ್ಲ ಕಾಯಿಲೆಗಳು ಸರಿ ಹೋಗ್ತವೆ. ಕೊನೆಗೆ ಹುಡುಗನ ಒಂದು ಸ್ಟಂಟ್ ಹಾಕಿ ಅವನು ಅಮೆರಿಕಕ್ಕೆ ಹೋದ ವಾಪಸ್ಸು. ಅವನು ಹೇಳ್ತಾ ಇದ್ದ, ನಮ್ಮ ಅಮೆರಿಕ ದೇಶದಲ್ಲಿ 1 ಗಂಟೆ ತಗೊಳ್ತಾರೆ, ನಮ್ಮ ಮಂಡ್ಯ ಜಿಲ್ಲೆ ಒಂದು ಹಳ್ಳಿಯ ಆಸ್ಪತ್ರೆಯಲ್ಲಿ ಅರ್ಧ ಗಂಟೆಲಿ ಎಲ್ಲ ಮುಗಿಸಿ ಕಳಿಸ್ಕೊಡ್ತಾರೆ. ಯಾಕಿದು ಹೇಳಿದೆ ಗೊತ್ತಾ? ಯಾವ ಕಾಯಿಲೆ ಬಂದರೂ ಕೂಡ ಎದುರುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲದ ಸಂದರ್ಭ ಇವಾಗ ಇದೆ. ಎಲ್ಲ ಕಾಯಿಲೆಗಳು ಹಾಗಂತ ಎಲ್ಲ ಕಾಯಿಲೆಗಳಿಗೂ ಔಷಧಿ ಇದೆ ಅಂತ ಅಂದ್ಬಿಟ್ಟು ಹೆಂಗೆ ಕೆಟ್ಟ ಬದುಕಕ್ಕೆ ಹೋಗ್ಬಾರ್ದು. ಇನ್ನು ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೂ ನಿಮ್ಮ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಅವಕಾಶ ಇದೆ. ಈಗ ಉದಾಹರಣೆ ನಮ್ಮ ದೇವರಾಜಲ್ಲಿ ಕೊಡ್ತಿದ್ದಾರೆ ಇಂಜಿನಿಯರು, ಅವ್ರ ಮಗಳು ನನ್ನ ಬಂದು ಮಾತನಾಡಿಸ್ಕೊಂಡು ಹೋಯ್ತು, ನೋಡಿದ್ರಾ? ಒಂದು ಹೆಣ್ಮಗಳು ಬಂದು ಮಾತನಾಡಿಸ್ಕೊಂಡು, ಹುಡುಗ ಹುಡುಗಿ ಇಬ್ಬರೂ, ಅವರಿಬ್ಬರನ್ನು ಕೂಡ ಅಲ್ಲಿ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ PG ಡಾಕ್ಟರ್, ದೊಡ್ಡ ಡಾಕ್ಟರ್ಗಳಾಗಿದ್ದಾರೆ. ಅವ್ರ ಮಗಳದು. ಅವಂತಹ ಡಾಕ್ಟರ್ಗಳೆಲ್ಲ ಅಲ್ಲಿ ಇರೋದ್ರಿಂದ ನೀವು ಯಾವುದೇ ಕಾಯಿಲೆ ಬಂದ್ರೂ ನಮ್ಮ ಆಸ್ಪತ್ರೆ ಬನ್ನಿ, ಸರಿ ಮಾಡಿಕೊಡ್ತೀವಿ ಅಂತ ಆ ಧೈರ್ಯಕ್ಕೋಸ್ಕರ ನಮ್ಮ ಹುಡುಗ ಯಾರು ನಮ್ಮ MLA ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ರು. ಆ ಕಡೆ ನಮ್ಮ ಕಿದ್ವಾಯಿ ಆಸ್ಪತ್ರೆಯವರು ಬಂದಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಯಿಂದ ಗೊತ್ತಾಗುತ್ತಲ್ಲ, ಕ್ಯಾನ್ಸರ್ ಕಾಯಿಲೆ ಬಂದರೆ ಸಿಕ್ಕಾಪಟ್ಟೆ ಹೆದರ್ಕೊಂಡು ಬಿಡ್ತಾರೆ. ಹೆದರ್ಕೊಳ್ಳಿಕ್ಕೆ ಹೋಗಬೇಡಿ. ವರ್ಷಕ್ಕೊಂದ್ಸಲ ಸುಮ್ಮನೆ ಆಚೆ ಒಂದು ಎಂಥದ್ದೊಂದು ಟೆಸ್ಟ್ ಇದೆ, ಪೆಟ್ ಸ್ಕ್ಯಾನ, ಅದು ಬಂದಿದ್ದಾರೆ, ಮ್ಯಾಮೋಗ್ರಾಮಿ ಅದಂತಂದ್ರೆ ಇದೆ, ಅವೆಲ್ಲ ಬಂದಿದೆ. ನೀವು ಸುಮ್ಮನೆ ಚೆಕ್ ಮಾಡಿಸ್ಕೊಳ್ಳಿ. ಯಾವ ಕಾರಣಕ್ಕೂ ಸಂಕೋಚ ಪಟ್ಕೊಳ್ಳಿಕ್ಕೆ ಗಂಡಸರಾಗಲಿ ಹೆಣ್ಮಕ್ಳಾಗಲಿ ಸ್ವಲ್ಪ ನಿಮಗೇನಾದ್ರೂ ಸಿಂಪ್ಟಮ್ಸ್ ಕಾಣ್ತು ಅಂತಂದರೆ ಚೆಕ್ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಂಡ ತಕ್ಷಣ ಅದನ್ನು ಪ್ರಿಲಿಮಿನರಿ ಸ್ಟೇಜನ್ನಲ್ಲಿ ಇತ್ತು ಅಂತಂದರೆ 100% ಕಾಯಿಲೆಯನ್ನು ಗುಣಪಡಿಸ್ತೇವೆ. ಅಲ್ಲಿ ಕಿದ್ವಾಯಿಗೆ ಹೋಗಿ ಬರಲಿಕ್ಕೆ ತುಂಬ ಲೇಟ್ ಆಗುತ್ತೆ, ತುಂಬ ಒತ್ತಡ ಇದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಭಕ್ತರುಗಳು ಏನು ಹೇಳಿದರು, ಚುಂಚನಗಿರಿಲಿ ಯಾಕೆ ಅದೊಂದು ಮಾಡಬಾರ್ದು ಅಂತ ಕೇಳಿದರು. ಸರ್ಕಾರದಲ್ಲಿ ಮಾಡಲಿಕ್ಕೆ ಸರ್ಕಾರ ಹಣ ಕೊಡುತ್ತೆ, 30 ಕೋಟಿ 40 ಕೋಟಿ ಅದಕ್ಕೇನು ಲೆಕ್ಕಕ್ಕೆಲ್ಲ ಕೊಡ್ತಾರೆ ಪಾಪ. ಆದರೆ ಖಾಸಗಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತುಂಬ ದುಡ್ಡು ಬೇಕಾಗತ್ತಲ್ವ. ಆದರೆ ನಮ್ಮ ಭಕ್ತರೆಲ್ಲ ಹೇಳ್ತಾ ಇದ್ರು, ಸ್ವಾಮೀಜಿ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಬೆಳ್ಳೂರಿನಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥದ್ದಿದೆ, ಬ್ರೈನಿಗೆ ಸಂಬಂಧಪಟ್ಟದ್ದಿದೆ, ಕಿಡ್ನಿಗೆ ಸಂಬಂಧಪಟ್ಟದ್ದಿದೆ, ಎಲ್ಲದಕ್ಕೂ ಸಂಬಂಧಪಟ್ಟದ್ದಿದೆ. ಆದರೆ ಒಂದೇ ಒಂದಿಲ್ಲ, ಯಾವುದದು? ಕ್ಯಾನ್ಸರ್. ಕ್ಯಾನ್ಸರ್ನೂ ಕೂಡ ಸರ್ಜಿಕಲ್ ಕ್ಯಾನ್ಸರ್ ಅಂತ, ಅಂದರೆ ಸರ್ಜರಿ ಮಾಡಿ ತೆಗಿತಕ್ಕಂಥ ಕ್ಯಾನ್ಸರು, ಅದೊಂದು ನಿಮ್ಮ ಮಠದಲ್ಲಿ ಮುಂಚೆನೇ ಇದೆ. ನೆಕ್ಸ್ಟ್ ಇನ್ನೊಂದು ಯಾವುದು? ಮೆಡಿಷನ್ನ ಕೊಟ್ಟು ಮೆಡಿಕಲ್ ಆಂಕಾಲಜಿ ಅಂತ, ಅದು ಕೂಡ ಇತ್ತು. ಆದರೆ ರೇಡಿಯೋಥೆರಪಿ, ಬ್ರೇಕಿಥೆರಪಿ ಅಂತ ಒಂದು ರೇಡಿಯೋಥೆರಪಿಯ ವ್ಯವಸ್ಥೆ ಇರಲಿಲ್ಲ. ಈಗ ನಿಮ್ಮ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಸುಮಾರು 30 ಕೋಟಿ ವೆಚ್ಚ ಮಾಡಿ ರೇಡಿಯೋಥೆರಪಿ, ಬ್ರೇಕಿಥೆರಪಿ ಎಲ್ಲವನ್ನು ಕೂಡ ರೆಡಿ ಮಾಡಲಾಗಿದೆ. ಇನ್ನು ಸೆಪ್ಟೆಂಬರ್ 25ರಿಂದ, for your knowledge I am telling, from September 25th onwards we are going to have end-to-end cancer treatment. ಅದಕ್ಕೆ 25, ಯಾಕೆ 25 ಸೆಪ್ಟೆಂಬರ್? ಅಷ್ಟು ದೂರ ಯಾಕೆ ಸ್ವಾಮಿ ಅಂತೀರಾ? ಯಾವುದಾದ್ರು ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಬೇಕಲ್ವಾ? ನಿಮ್ಮೆಲ್ಲ ಆರಾಧ್ಯ ದೈವ ಪೂಜ್ಯ ಗುರು ಯಾರು? ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರು ನಿಮ್ಮ ಮಠಕ್ಕೆ 71ನೇ ಜಗದ್ಗುರುಗಳಾಗಿ ಬಂದದ್ದು ಯಾವಾಗ ಗೊತ್ತಾ? ಸೆಪ್ಟೆಂಬರ್ 25. ಆ ದಿನ ಇಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಬನ್ನಿ ಆ ಕಾರ್ಯಕ್ರಮಕ್ಕೆ. 25 ಸೆಪ್ಟೆಂಬರ್ ನಂತರದಲ್ಲಿ ನಿಮ್ಮ ಎಲ್ಲ ಚೆನ್ನಾಗಿರ್ತಕ್ಕಂಥ ಯಾರ್ಯಾರಿಗೆ ಕಾಯಿಲೆ ಇರುತ್ತೋ ಬಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಇಂಥದ್ದೆಲ್ಲ ಇರೋದ್ರಿಂದ ರವಿ ಗೊತ್ತು ನಿಮ್ಮ ಶಾಸಕರಿಗೆ, ಅಂಥದ್ದಕ್ಕೋಸ್ಕರ ಧೈರ್ಯವಾಗಿ ಹೇಳಿದ್ರು ಎಲ್ಲರೂ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಮುಖ್ಯವಾಗಿ ಆಸ್ಪತ್ರೆಗಳಿದ್ದಾವೆ, ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆರೋಗ್ಯ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಯಾರು ಕೂಡ ಮಾಡಕ್ಕೆ ಹೋಗೋದಿಲ್ಲ. ಆದರೆ ದಿನನಿತ್ಯದ ಬದುಕನ್ನು ಸ್ವಲ್ಪ ಶಿಸ್ತಿಗೆ ಒಳಪಡಿಸ್ಕೊಂಡದ್ದೇ ಆದರೆ ಈ ದೇಹವನ್ನು ಎಷ್ಟು ವರ್ಷ ಬದುಕಲಿಕ್ಕೆ ದೇವರು ಕಳಿಸ್ಕೊಟ್ಟಿದ್ದಾನೆ? 100 ವರ್ಷ, ಬರೋಬರಿ 100 ವರ್ಷ. ಆಯುರ್ವರ್ಷ ಶತಾಂ ಋಣಾಂ ಪರಿಮಿತಂ. ಹೇಳಿ ನೋಡೋಣ, ಆಯುರ್ವರ್ಷ. ರವಿ ಹೇಳೋದಕ್ಕೂ ನೀವು ಮಾಡೋದಕ್ಕೂ ಚೆನ್ನಾಗಿದೆ. ಆಗ್ಲಿಂದ ಬಡ್ಕೋತಿದ್ದಾರೆ, ನೀವು ಚಪ್ಪಾಳಿ ಹೊಡೆಯಲ್ಲ, ಮಾತನಾಡೋದಿಲ್ಲ ಅಂತ. ಶಾಸಕರು ಮಾತನ್ನು ಸುಳ್ಳು ಮಾಡ್ಬೇಕಲ್ವ ನೀವು? ಎಲ್ಲ ಜೋರಾಗಿ ಹೇಳಿ, ಆಯುರ್ವರ್ಷ. ಎಲ್ಲ ಜೋರಾಗಿ ಹೇಳಿ, ಗೊತ್ತಾಗುತ್ತೆ ಅವ್ರಿಗೆ, ನಮ್ಗೆ ಬಾಯಿ ಬರುತ್ತೆ ಅಂತ. ಆಯುರ್ವರ್ಷ ಶತಾಂ ನೃಣಾಂ ಪರಿಮಿತಂ.
ಎಷ್ಟು ವರ್ಷ? 3 ವರ್ಷ. 3 ವರ್ಷ ಬಾಳೋ ಈ ಎಂಜಿನ್ನ 3 ವರ್ಷಕ್ಕೆ ಮುಗಿಸ್ಬಿಟ್ರೆ ಹೆಂಗಿರುತ್ತೆ? ಆದ್ರೆ ಈ ಎಂಜಿನ್ ಯಾವ್ದು ಗೊತ್ತಾ ಇದು? ನೋಡಿ, ಸುಮ್ಮನೆ ಕೊನೆಗೆ ಹೇಳ್ಬಿಡ್ತೀನಿ, ಬೇಗ ಹೋಗ್ಬೇಕು. ನಿಮ್ಮ ಕಾರ್ ಯಾವ್ದಪ್ಪ? ನಿಮ್ಮ ಕಾರ್ ಯಾವುದು? ಫಾರ್ಚುನರ್. ನಿಮ್ಮ ಎಂಜಿನ್ ಯಾವುದು ಹಾಕ್ಬೇಕು? ಡೀಸೆಲ್ ಪೆಟ್ರೋಲ? ಡೀಸೆಲ್. ಇವ್ರ ಕಾರ್ ಯಾವ್ದು ಓಡುತ್ತೆ? ಡೀಸೆಲ್ ಅಲ್ಲಿ ಓಡಬೇಕು. ತುಂಬಾ ಚೀಪಾಗಿ ಸಿಗುತ್ತೆ ಅಂತ ತಗೊಂಡೋಗ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ರೆ ಹೆಂಗಿರುತ್ತೆ? ಹೌದಾ? ಆ ಡೀಸೆಲ್ ಹಾಕೋ ಎಂಜಿನ್ಗೆ ತಗೊಂಡೋಗ್ಬಿಟ್ಟು ಸಿಮೆಂಟ್ ಹಾಕಿ ಓಡಿಸಿದ್ರೆ ಎಷ್ಟು ವರ್ಷ ಬರುತ್ತಪ್ಪ? ಹೌದಾ? 20 ವರ್ಷ ಬರೋ ಕಾರು 1 ವರ್ಷಕ್ಕೆ 2 ವರ್ಷಕ್ಕೆ ಹಾಳಾಗೋಗುತ್ತೆ. ಹಂಗೆ ಭಗವಂತ ನಮಗೊಂದು ಎಂಜಿನ್ ಫಿಕ್ಸ್ ಮಾಡಿ ಕಳಿಸಿದ್ದಾನೆ. ಎಲ್ಲಿ? ಈ ದೇಹಕ್ಕೆ. ಈ ದೇಹಕ್ಕೆ ಇಂಥದ್ದೇ ಫ್ಯೂಯಲ್ ಹಾಕ್ಬೇಕು ಅಂತ ಹೇಳಿ ಕಳಿಸಿದ್ದಾನೆ. ಪೆಟ್ರೋಲ್ ಹಾಕೋ ಜಾಗದಾಗ ತೊಗೊಂಡ್ಬಿಟ್ಟು ಕೆರೋಸಿನ್ ಹಾಕ್ಬಿಟ್ರೆ ಹೆಂಗೆ ಹಾಳಾಗೋಗುತ್ತೋ ಕಾರು, ಈ ದೇಹಕ್ಕೆ ಇಂಥದ್ದೇ ಫ್ಯೂಯಲ್ ಹಾಕ್ಬೇಕು, ಇಂಥದ್ದೇ ಇಂಧನ ಹಾಕ್ಬೇಕು. ದ್ರಾಕ್ಷಿ ತಿನ್ಬೇಡ ಅಂತ ಯಾರೋ ಹೇಳ್ತಾರಾ? ಯಾರೋ ಹೇಳಿದಾರಪ್ಪ? ಯಾವ ಡಾಕ್ಟ್ರು ಹೇಳಿಲ್ಲ, ಯಾವ ಶಾಸಕರು ಹೇಳಿಲ್ಲ. ದ್ರಾಕ್ಷಿ ತಿನ್ನಿ. ಅದೇ ದ್ರಾಕ್ಷಿಯನ್ನ ಕೆಡಿಸಿ 1 ವರ್ಷ ಆದ್ಮೇಲೆ ಕುಡಿದ್ರೆ ಏನಂತ ಕರೀತಾರದು? ಏನಂತ ಕರೀತಾರೆ? ವೈನ್ ಅಂತ ಕರೀತಾರೆ. ಅದೊಂಥರ ಅದು ಕೆರೋಸಿನ್ ಹಾಕ್ತಂಗೆ. ಅದು ಮತ್ತು ಪೆಟ್ರೋಲು ಡೀಸೆಲ್ ಎಲ್ಲ ಹುಟ್ಟಿತ್ತು ಒಂದೇ ಮೂಲದಿಂದ. ಆದ್ರೆ ಯಾವುದನ್ನು ಯಾವ್ದಕ್ಕೆ ಹಾಕ್ಬೇಕು ಹಂಗೆ ಹಾಕ್ಬೇಕು. ಅದೇ ರೀತಿ ನಾವು ನೀವುಗಳು ಅಷ್ಟೇನೆ, ಏನು ಕುಡಿಬೇಕು ಅದನ್ನೇ ಕುಡಿಬೇಕು, ಏನು ತಿನ್ಬೇಕೋ ಅದನ್ನೇ ತಿನ್ಬೇಕು, ಏನು ಸೇವನೆ ಮಾಡಬೇಕು ಅದನ್ನೇ ಸೇವನೆ ಮಾಡಿದ್ರೆ 100 ವರ್ಷ ಆರಾಮಾಗಿ ಎಂಜಿನ್ನು ಬರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ? ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ. ನಮ್ಮ ಆರೋಗ್ಯ ಕೇವಲ ನಮ್ಮದಲ್ಲ, ಒಟ್ಟು ಸಮಾಜದ್ದು. ಧರ್ಮದ ಕಾರ್ಯ ಮಾಡ್ಬೇಕಾದ್ರೂ ದೇಹ ಚೆನ್ನಾಗಿರ್ಬೇಕು. ಕೊನೆಗೆ ಒಂದು ಮಂತ್ರ ಹೇಳಿ, ಅದೊಂದೇ ಒಂದು: ಶರೀರ ಮಾಧ್ಯಂ ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ. ಯಾವುದೇ ಧರ್ಮದ ಸಾಧನೆಯನ್ನೇ ಆಗಲಿ, ಅಧಿಕಾರದ ಸಾಧನೆಯನ್ನೇ ಆಗಲಿ ಮಾಡಬೇಕು ಅಂತಂದ್ರೆ ದೇಹ ಚೆನ್ನಾಗಿ ಇರಬೇಕು. ಆ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿ, ಇವತ್ತು ಬಂದಿರತಕ್ಕಂಥ ಡಾಕ್ಟರ್ಸ್ಗಳ ಹತ್ರ ಏನು ಮುಚ್ಚಿಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಏನೇನು ಅನ್ಸುತ್ತೋ, ಮನಸ್ಸಿನಲ್ಲಿ ಏನು ಅನ್ಸುತ್ತೋ, ದೇಹಕ್ಕೆ ಏನು ಅನ್ಸುತ್ತೋ ಎಲ್ಲವನ್ನು ಕೂಡ ನಿಸ್ಸಂಕೋಚವಾಗಿ ಡಾಕ್ಟರ್ಸ್ ಹತ್ರ ಹೇಳಿ. ಆಗ ಏನಾಗುತ್ತೆ? ದೇಹ ಚೆನ್ನಾಗಿರ್ತದೆ, 200 ವರ್ಷ ಆರಾಮಾಗಿ ಬದುಕಬಹುದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಜಿಲ್ಲಾ ನಮ್ಮ ಸರ್ಕಾರಕ್ಕೆ, ಜಿಲ್ಲಾ ಆಡಳಿತಕ್ಕೆ ಮತ್ತು ಇದು ತುಂಬ ಚೆನ್ನಾಗಿ ಆಗಲಿಕ್ಕೆ ಒಬ್ಬ ಶಾಸಕರಾಗಿ ನಿಂತ್ಕೊಂಡು, ಹಲವಾರು ಮಂದಿ ಬರಬೇಕಾಗಿತ್ತು, ಬಂದಿಲ್ಲ. ಆದರೂ ಕೂಡ ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ರವಿ ಗಣಿಗರವರು ಒಬ್ಬ ಜನಪ್ರಿಯ ಶಾಸಕನಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಅರ್ಹತೆಗಳು ಏನಿರಲ್ಲ, ಅದರ ಜೊತೆಯಲ್ಲಿ ಜನಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅವ್ರು ಇಷ್ಟೊತ್ತಾದರೂ ಕೂಡ ಸ್ವಾಮಿಗಳು ಬರೋದು 1 ಗಂಟೆ ಲೇಟ್ ಆದರೂ ಕೂಡ ಕಾದು ನಿಂತು ಅಧಿಕಾರಿಗಳನ್ನು ಕೂಡ ಜೊತೆಲಿ ಇಟ್ಕೊಂಡು ಜನ ಸಮುದಾಯದ ಮಧ್ಯೆ ಇರಬೇಕು ಅಂತ ತಿಳಿದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದರೆ ಅವರಿಗೆ ಯಶಸ್ಸು ಸದಾ ಸಿಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರುಗಳನ್ನು ಕೂಡ ಒಳ್ಳೆಯದಾಗಲಿ. ನಿಮ್ಗೆ ಯಾವುದೇ ತೆರನಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಇಂದಿಗಲ್ಲ ಮುಂದೆಯೂ ಕೂಡ ಬಂದರೆ ನೇರವಾಗಿ ಎಲ್ಲಿ ಬನ್ನಿ, ನೀವು ಚಿಂಚಣಿಗೆ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಸರ್ವರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿ ಆಶೀರ್ವಾದವನ್ನು ಕೋರಿ ನನ್ನ ಮುಗಿಸ್ತೀನಿ. ಜೈ ಶ್ರೀ.